ತಾತ ಏನು ಪುಟ್ಟಣ? ಏನ್ ಮಾಡ್ತಿದ್ದೆ ತಾತ? ನಾನೀಗ ಪೇಪರ್ ಓದ್ತಾ ಇದ್ದೀನಿ ಕಣಯ್ಯ. ಹೌದಾ ತಾತ? ನಮಗೆಲ್ಲ ಒಂದು ದಿನಾನೇ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇವಾಗಲೇ ಬೋರ್ ಹೊಡಿತಾ ಇದೆ ತಾತ. ನೀವು ನಿಮ್ಮ ಸಮ್ಮರ್ ಹಾಲಿಡೇಸಲ್ಲಿ ಏನು ಮಾಡ್ತಿದ್ರಿ ತಾತ? ನಾವು ರಜಾ ಬಂದ ಕೂಡಲೇ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬಿಡ್ತಾ ಇದ್ವಿ ಕಣ. ಯಾರಾದ್ರು ಸಂಬಂಧಿಕರ ಮನೆ, ಇವತ್ತು ಸಾಯಂಕಾಲ ಕೊನೆ ಪೇಪರ್ ಆಯಿತು ಅಂದರೆ ಯಾರ್ದಾರು ಮನೆಗೆ ಓಡೋಗ್ಬಿಡ್ಬೇಕು. ನಾವು ಏನು ಮಾಡ್ತಾಯಿದ್ವಿ, ನಾವು ಆವಾಗ ಮನೆ ಒಳಗಡೆ ಇನ್ನೊಬ್ಬರ ಮನೆಗೆ ಹೋಗೋದು, ಅವ್ರ ರಿಲೇಟಿವ್ಸ್ ಮನೇಲಿರೋದು, ಅವ್ರ ಮನೇಲಿ ಮಕ್ಕಳಿದ್ರೆ ಅವ್ರದೇ ಚಡ್ಡಿ ಪ್ಯಾಂಟ್ಗಳೆಲ್ಲ ಹಾಕ್ಕೊಳ್ಳೋದು, ಅವ್ರದೇ ಬನಿಯನ್ಗಳು ಹಾಕ್ಕೊಳ್ಳೋದು, ಹಿಂಗೆ ಮಜಾ ಮಾಡ್ತಾಯಿದ್ವಿ ನಾವು. ತಾತ ನಿಮ್ಮ ಕಾಲದಲ್ಲಿ ಯಾವ ಆಟ ಆಡ್ತಿದ್ರಿ? ನಮ್ಮ ಕಾಲದಲ್ಲೆಲ್ಲನೂ ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ, ಹಾಗಾಗಿ ಏನು ಸಿಗುತ್ತೋ ಅದ್ರೊಳಗೆ ಆಟ ಆಡ್ತೀವಿ. ಸಾಮಾನ್ಯವಾಗಿ ನಾವು ಆಡ್ತಾಯಿದ್ದು ಬುಗುರಿ ಆಡ್ತಾಯಿದ್ವಿ, ಚಿನ್ನಿ ಕೋಲು ಆಡ್ತಾಯಿದ್ವಿ, ಗೋಲಿ ಆಡ್ತಾಯಿದ್ವಿ, ಮರ್ಕೋತಿ ಆಟ ಆಡ್ತಿದ್ವಿ, ಲಗೋರಿ ಆಟ ಆಡ್ತಾಯಿದ್ವಿ, ಆಮೇಲೆ ಬೆನ್ನು ಹೊಡೆಯೋ ಆಟ ಅಂತ ಆಡ್ತಾಯಿದ್ವಿ ನಾವು. ನಮಗೇನಂದರೆ ಆವಾಗ ಕಡಿಮೆ ದುಡ್ಡು, ಏನೋ ಒಂದು 3 ಪೈಸೆ 5 ಪೈಸಕ್ಕೆಲ್ಲ ರಬ್ಬರ್ ಬಾಲ್ಗಳು ಬರೋದು, ಅದ್ರೊಳಗೆ ಆಟ ಆಡ್ತಿದ್ವಿ ಕಣಯ್ಯ ನಾವು. ಹೌದಾ ತಾತ? ನೀವು ಎಷ್ಟೊಂದು ಆಟ ಆಡ್ತಿದ್ರಿ. ನಾವು ಬರೀ ಮನೆ ಹೊರಗಡೆಗೆ ಫುಟ್ಬಾಲು ಕ್ರಿಕೆಟು, ಮನೆ ಒಳಗಡೆಗೆ ಬರೀ ಸ್ನೇಕ್ ಆ್ಯಂಡ್ ಲ್ಯಾಡರು ಮತ್ತು ಚೆಸ್ ಆಡ್ತೀವಿ. ಹೌದೇನೋ? ನನಗೆ ಚೆಸ್ ಗಿಸ್ಸೆಲ್ಲ ಬರಲ್ಲಪ್ಪ. ನಾವು ಹಾವು ಎಣೆ ಆಟ ಆಡ್ತಾಯಿದ್ವಿ, ನಾವು ಚೌಕಾಬಾರ ಆಡ್ತಾಯಿದ್ವಿ, ಅಟ್ಗೋಣಿ ಮಣಿ ಅಂತ ಆಡ್ತಾಯಿದ್ವಿ ನಾವು ಹೊರಗಡೆನೇ ಜಾಸ್ತಿ. ನಾವು ಯಾವಾಗ ರಜಾ ಬಂತು ಅಂದರೆ ಮನೆ ಹೊರಗಡೆನೇ ಜಾಸ್ತಿ ಕಳೀತಾ ಇದ್ವಿ. ಹಾಗಾಗಿ ಹೊರಗಡೆ ಗೋಲಿ, ಬುಗುರಿ, ಚಿನ್ನಿದಾಂಡು ಇಂಥದ್ದೇ ಆಡ್ತಾಯಿದ್ವಿ. ಹೌದಾ ತಾತ? ನನಗೆ ಇದರಲ್ಲಿ ಬರೀ ಒಂದೇ ಒಂದು ಆಟ ಹೇಳ್ಕೊಡ್ತೀಯಾ? ನೋಡಪ್ಪ, ನಾವು ಬುಗುರಿ, ನಮಗೆ ತುಂಬ ಬುಗುರಿ ಆಟ ಅಂದರೆ ಇಷ್ಟ. ನಾನು ನಿನಗೆ ಕೊಡೋಣ ಅಂತಲೇ ಬುಗುರಿ ತಂದು ಇಟ್ಕೊಂಡಿದ್ದೆ ಕಣೋ. ಅದರೊಳಗಡೆ ಬುಗುರಿ ಅಂತಂದರೆ ಹೆಂಗಿರುತ್ತೆ ಗೊತ್ತೇನೋ? ಬುಗುರಿನ ಸಾಮಾನ್ಯವಾಗಿ ಮರದಲ್ಲಿ ಮಾಡ್ತಾರೆ. ಅದಕ್ಕೆ ಮೇಲ್ಗಡೆ ಇದು ಜಾಗ ಇರುತ್ತೆ, ಇದಕ್ಕೆ ನಾವು ಚಾಟಿ ಅಂತೀವಿ, ದಾರ ಅಂತಲೂ ಅಂತೀವಿ, ಚಾಟಿ ಅಂತಲೂ ಅಂತೀವಿ. ಅದನ್ನ ಸುತ್ತಿ ಬಿಡೋದು, ಕೆಳಗಡೆ ಮೊಳೆ ಇರುತ್ತೆ, ಮೊಳೆ ಮೇಲ್ಗಡೆ ಅದು ಬುಗುರಿ ತಿರುಗುತ್ತೆ. ಇದು ಈಚೀಚೆಗೆ ಏನು ಮಾಡ್ತಾರೆ, ಈ ಪ್ಲಾಸ್ಟಿಕಲ್ಲೂ ಬುಗುರಿಗಳು ಮಾಡ್ತಾರೆ. ಆದರೆ ನನಗಂತೂ ಮರದ ಬುಗುರಿನೇ ಇಷ್ಟ. ಮರದ ಬುಗುರಿನೊಳಗಡೆ ಆಟ ಆಡ್ತಾ ಇದ್ದರೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದು. ತಾತ ಹಾಗಾದರೆ ನೀನು ನನಗೆ ಆಡೋದು ಹೇಳ್ಕೊಡ್ತೀಯಾ? ನೋಡೋ, ಬುಗುರಿನ ಫಸ್ಟ್ ತೊಗೊಂಡು ಹಿಂಗೆ ಇಟ್ಕೋಬೇಕು. ಬುಗುರಿನ ಇಟ್ಕೊಂಡು ಅದಕ್ಕೆ ದಾರ ಹಿಂಗೆ ಸುತ್ತಬೇಕು, ಚಾಟಿ ಅಂತೀವಿ ಇದಕ್ಕೆ. ಚಾಟಿನ ಹಿಂಗೆ ಸುತ್ತಬೇಕು, ಗಟ್ಟಿಗೆ ಸುತ್ತಬೇಕು. ಯಾಕೆಂದರೆ ಎಷ್ಟು ಗಟ್ಟಿ ಸುತ್ತೀವೋ ಅಷ್ಟು ಚೆನ್ನಾಗಿ ಆಡುತ್ತೆ ಬುಗುರಿ. ಆಮೇಲ್ಗಡೆ ಹಿಂಗೆ ಕೊನೆ ಬೆರಳು ಮಧ್ಯಕ್ಕೆ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ನೋಡಿ, ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಆಟ ಆಡಿಸ್ಬೇಕು. ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಬುಗುರಿ. ವಾವ್, ಫುಲ್ಲು ಸ್ಪೀಡಲ್ಲಿ ತಿರುಗ್ತಾ ಇದೆ. ನನಗೂ ಒಂದ್ಸರಿ ಕೊಡ್ತೀಯ? ನಿಂಗೆ ಕೊಡ್ತೀನಿ. ನೀನು ನಿಧಾನಕ್ಕೆ ಇಟ್ಕೊಂಡು ಸುತ್ತಿ ಆಟ ಆಡಿಸು, ಆಯ್ತೇನಪ್ಪ? ಹಾಗೆ ನೋಡು, ಕ್ಲೀನಾಗಿ ಸುತ್ತಬೇಕು. ಇನ್ನು ಗಟ್ಟಿಯಾಗಿ ಸುತ್ತಿದ್ರೆ ಬುಗುರಿ ಚೆನ್ನಾಗಿ ತಿರುಗುತ್ತೆ. ಆವಾಗ ಒಂಥರ ಮಜಾ ಕೊಡುತ್ತೆ. ಬುಗುರಿ ಆಡೋದ್ರೊಳಗಡೆ ದಿನ ಪೂರ್ತಿ ಬುಗುರಿ ಆಡ್ಬೋದು ಕಣಯ್ಯ. ನೋಡಿ, ಹಂಗೆ ಇಟ್ಕೋಬೇಕು. ಅಲ್ಲಿ ಈ ಬೆರಳು ಮಧ್ಯೆ ಇಟ್ಕೋಬೇಕು. ಸಾಮಾನ್ಯವಾಗಿ ಆ ಬೆರಳು ಮಧ್ಯೆ ಇಟ್ಕೋಬೇಕು. ಈಗ ಆಡ್ಸಯ್ಯ, ಈಗ ನೋಡೋಣ. ಅಯ್ಯೋ, ಮೊದಲನೇ ಸರಿ ಲೊಟ್ಟೆ ಹೊಡೆಯುತ್ತೆ, ಏನು ಮಾಡೋಕ್ಕಾಗಲ್ಲ. ನೀನು ಮೊಳೆ ಮೊದಲಿಂದ ತಗೋಬೇಕು ಕಣ ದಾರನ. ಸರಿ ತಾತ, ಈ ಸಲ ಕರೆಕ್ಟಾಗೇ ಮಾಡ್ತೀನಿ. ಗಟ್ಟಿಯಾಗಿ ಸುತ್ತಬೇಕು, ಸರಿಯಾಗಿ ಸುತ್ತಬೇಕು. ಆಡ್ತಯ್ಯ ನೋಡ್ದೇನಯ್ಯ, ಎಷ್ಟು ಸುಲಭ ಆಡ್ಸೋದು. ಹಂಗೆ ಕಣಯ್ಯ ಆಡ್ಸೋದು. ತಾತ ಥ್ಯಾಂಕ್ ಯು ತಾತ, ಈ ಆಟ ಹೇಳ್ಕೊಟ್ಟಿದ್ದಕ್ಕೆ. ಆಯ್ತು ಕಣೆ, ಈಗ ಬುಗುರಿ ಆಡಿಸ್ತಾ ಇರೋ, ಮುಂದಿನ ಸರಿಗೆ ಇನ್ನೊಂದು ಆಟ ಹೇಳ್ಕೊಡ್ತೀನಿ, ಆಯ್ತೇನಯ್ಯ? ಹಾಂ ತಾತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಥಾ ಕಿನ್ನರಿ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.